ತಮಿಳುನಾಡಿನಲ್ಲಿ ತಾನು ನೆಲೆಯೂರುವಂತ ನಿಟ್ಟಿನಲ್ಲಿ ಒಂದು ಉರುಗೋಲ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಿದ್ದು ಅಂದ್ರೆ ಎಐಎಡಿಎಂಕೆ ಅನ್ನ. ಆದ್ರೆ 2023ರ ಒಂದು ಸಂದರ್ಭದಲ್ಲಿ ಆ ಒಂದು ಮೈತ್ರಿ ಬ್ರೇಕ್ ಆಗಿತ್ತು. 2024ರ ಲೋಕಸಭೆ ಎಲೆಕ್ಷನ್ ಅನ್ನ ಮೈತ್ರಿ ಇಲ್ಲದೆ ಎದುರಿಸಲಾಗಿತ್ತು. ಅಣ್ಣಾಮಲೈಯವರು ಡಿಎಂಕೆ ಮತ್ತು ಎಐಎಡಿಎಂಕೆ ಇಬ್ಬರನ್ನೂ ಕೂಡ ಸಮಬಲದ ರೀತಿಯಲ್ಲೇ ವಿರೋಧಿಗಳ ರೀತಿಯಲ್ಲಿ ಅವರು ಟೀಕಿಸ್ತಾ ಬಂದಿದ್ದು ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಕೂಡ ತಂದಿತ್ತು. ಸೊ ಹೀಗಾಗಿನೇ 39ಕ್ಕೆ 39 MP ಸೀಟ್ಗಳನ್ನ ಡಿಎಂಕೆನ ಗೆದ್ದಿತ್ತು. 2026ರ ಎಲೆಕ್ಷನ್ ಇದೇ ರೀತಿಯಾಗಿ ಮುಂದುವರೆದಿದೆ ಆದರೆ ಕೇಕ್ ವಾಕ್ ಆಗುತ್ತೆ ಅನ್ನುವಂಥ ಆತಂಕ ಇರುವಂಥದ್ದು ಬಿಜೆಪಿ ಮತ್ತು ಎಐಎಡಿಎಂಕೆಗೆ. ಸೊ ಹೀಗಾಗಿ ಮತ್ತೆ ಮೈತ್ರಿಗೆ ಮುಂದಾಗ್ತಾ ಇದ್ದಾರೆ. ದ್ರಾವಿಡ ನೆಲದಲ್ಲಿ ಜೋರಾಗಿರುವಂಥದ್ದು ರಾಜಕೀಯ. 2026ಕ್ಕೆ ತಮಿಳುನಾಡು ವಿಧಾನಸಭೆಗೆ ಎಲೆಕ್ಷನ್ ಇದೆ. ತಮಿಳುನಾಡು ಎಲೆಕ್ಷನ್ನ ಗೆಲ್ಲಿಕ್ಕೆ ರಣತಂತ್ರವನ್ನ ಮಾಡಲಾಗ್ತಾ ಇದೆ. ಡಿಎಂಕೆಗೆ ಭಾಷೆ ಕ್ಷೇತ್ರ ಪುನರ್ವಿಂಗಡಣೆ ಪ್ರಮುಖವಾಗಿ ದಾಳ ಆಗಿದೆ. ಡಿಎಂಕೆ ವೈಫಲ್ಯಗಳೇ ವಿಜಯ್ ಟಿವಿಕೆಗೆ ಅಸ್ತ್ರ ಆಗಿರುವಂಥದ್ದು. ಮತ್ತೆ ಪುಟಿದೇಳಲಿಕ್ಕೆ ಎಐಎಡಿಎಂಕೆ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿನೇ ತಮಿಳುನಾಡು ಬಿಜೆಪಿಗೆ ಹೊಸ ಅಧ್ಯಕ್ಷರ ಬೇರೆಯವರು ಆಗ್ತಾರಾ? ಅಣ್ಣಾಮಲೈಗೆ ಅಧ್ಯಕ್ಷ ಸ್ಥಾನದಿಂದ ಕೊಕ್ಕನ್ನ ಕೊಡ್ಲಾಗುತ್ತಾ? ಅವರನ್ನ ಕೇಂದ್ರಕ್ಕೆ ಕರೆಸ್ಕೊಳ್ಳಾಗುತ್ತಾ?